ನಾನು ಇನ್ಸ್ಟಾಗ್ರಾಂನಲ್ಲಿ ಎಪಿಕೆಎಸ್ ಆರ್ಗಾನಿಕ್ ಕಂಪನಿಯ ಜಾಹೀರಾತನ್ನು ನೋಡಿದೆ ಮತ್ತು ಕಂಪನಿಯ ಸಿಬ್ಬಂದಿಯಿಂದ ಮಲ್ಲಿಗೆಯ ಬಗ್ಗೆ ವಿಚಾರಿಸಿದೆ. ನಂತರ ನಾನು ಅವರ ಶಿಫಾರಸಿನ ಮೇರೆಗೆ FL77 ಅನ್ನು ಖರೀದಿಸಿದೆ. ನನಗೆ ಚೆನ್ನಾಗಿ ಅನಿಸುತ್ತಿದೆ. ಮೊಗ್ಗುಗಳು ನಿರಂತರವಾಗಿ ಬೆಳೆಯುತ್ತಿವೆ. ಬೇಸಿಗೆಯಲ್ಲಿ ನನಗೆ 30 ಕೆಜಿವರೆಗೆ ಬೆಳೆಯಿತು. ನಾನು ರಾಸಾಯನಿಕ ಗೊಬ್ಬರವನ್ನು ಹಾಕಿದಾಗ ಹೂವು ಚಿಕ್ಕದಾಗಿತ್ತು. ನಂತರ FL77 ಅನ್ನು ಅನ್ವಯಿಸಿದ ನಂತರ ಹೂವು ದೊಡ್ಡದಾಗಿತ್ತು ಮತ್ತು ಕಾಂಡವು ವಿಸ್ತರಿಸಿ ದಪ್ಪವಾಯಿತು. ನಾನು ಸಂಜೆ 16 ಲೀಟರ್ ನೀರಿನಲ್ಲಿ 250 ಮಿಲಿ FL77 ಅನ್ನು ಬೆರೆಸಿ ಅದನ್ನು ಹಾಕಿದೆ. ಈಗ ಅದು ಒಳ್ಳೆಯದು. ನಮಸ್ಕಾರ, ನನ್ನ ಹೆಸರು ರಘುಪತಿ. ನಾನು ತಿರುಚಿ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನನ್ನ ತೋಟದಲ್ಲಿ ಸುಮಾರು 700 ಮಲ್ಲಿಗೆ ಗಿಡಗಳಿವೆ. ನಾನು ಇನ್ಸ್ಟಾಗ್ರಾಂನಲ್ಲಿ ಎಪಿಕೆಎಸ್ ಆರ್ಗಾನಿಕ್ ಕಂಪನಿಯ ಜಾಹೀರಾತನ್ನು ನೋಡಿದೆ ಮತ್ತು ಕಂಪನಿಯ ಸಿಬ್ಬಂದಿಯಿಂದ ಮಲ್ಲಿಗೆ ಬೆಳೆಯ ಬಗ್ಗೆ ವಿಚಾರಿಸಿದೆ. ಅವರ ಶಿಫಾರಸಿನ ಮೇರೆಗೆ ನಾನು FL77 ಅನ್ನು ಖರೀದಿಸಿ ಅದನ್ನು ಬಳಸಲು ಪ್ರಾರಂಭಿಸಿದೆ. ಅದನ್ನು ಬಳಸಿದ ನಂತರ ನನಗೆ ತುಂಬಾ ಒಳ್ಳೆಯ ಬದಲಾವಣೆ ಕಂಡು ಬಂದಿದೆ. ಮಲ್ಲಿಗೆ ನಿರಂತರವಾಗಿ ಬೆಳೆಯುತ್ತಿದೆ, ಹೂವು ದೊಡ್ಡದಾಗಿದೆ, ಕಾಂಡ ಅಗಲವಾಗಿದೆ ಮತ್ತು ಉತ್ತಮ ತೂಕವನ್ನು ಹೊಂದಿದೆ. ನಾನು ಮೊದಲು ರಾಸಾಯನಿಕ ಗೊಬ್ಬರವನ್ನು ಬಳಸಿದಾಗ ಹೂವು ಚಿಕ್ಕದಾಗಿತ್ತು, ಆದರೆ FL77 ಬಳಸಿದ ನಂತರ ಹೂವಿನ ಗುಣಮಟ್ಟ ಉತ್ತಮವಾಯಿತು. ಬೇಸಿಗೆಯಲ್ಲಿ ನನಗೆ ಸುಮಾರು 30 ಕೆಜಿ ಇಳುವರಿ ಸಿಕ್ಕಿತು. ಈಗ ಗಾಳಿ ಋತುವಿನ ಕಾರಣ ಇಳುವರಿ ಸ್ವಲ್ಪ ಕಡಿಮೆಯಾಗಿದೆ, ಆದರೆ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತಿವೆ. ನಾನು 250 ಮಿಲಿ FL77 ಅನ್ನು 16 ಲೀಟರ್ ನೀರಿನಲ್ಲಿ ಬೆರೆಸಿ ಬೆಳಿಗ್ಗೆ ಮತ್ತು ಸಂಜೆ ಸಿಂಪಡಿಸಿದ್ದೇನೆ. ನನ್ನ ಅನುಭವದಲ್ಲಿ ಬೆಳಿಗ್ಗೆ ಔಷಧವನ್ನು ಸಿಂಪಡಿಸುವುದಕ್ಕಿಂತ ಸಂಜೆ ಸಿಂಪಡಿಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಎಂದು ನಾನು ಗಮನಿಸಿದ್ದೇನೆ. ಅಲ್ಲದೆ ಸಾಮಾನ್ಯವಾಗಿ ಮಧುರೈ ಪ್ರದೇಶದಲ್ಲಿ ಮಲ್ಲಿಗೆಯನ್ನು ಮೊಗ್ಗುಗಳಾಗಿ ಕೀಳಲಾಗುತ್ತದೆ, ಆದರೆ ತಿರುಚಿ ಪ್ರದೇಶದಲ್ಲಿ ಅವರು ಅದನ್ನು ಕಾಂಡದೊಂದಿಗೆ ಕೀಳುತ್ತಾರೆ. ಇದು ಹೂವನ್ನು ಕಟ್ಟಲು ಸುಲಭವಾಗುತ್ತದೆ ಮತ್ತು ಮೊಗ್ಗು ಹಾನಿಯಾಗುವುದಿಲ್ಲ. ನನಗೆ ಉತ್ತಮ ಬದಲಾವಣೆ ನೀಡಿದ್ದಕ್ಕಾಗಿ ಎಪಿಕೆಎಸ್ ಆರ್ಗಾನಿಕ್ಗೆ ಧನ್ಯವಾದಗಳು. ಎಲ್ಲಾ ಕೃಷಿ ಗುರುಗಳು ಸಂಜೆ ಈ ಔಷಧವನ್ನು ಸಿಂಪಡಿಸಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬೇಕೆಂದು ನಾನು ವಿನಂತಿಸುತ್ತೇನೆ.